सब है समान, सब है समान, सब में एक प्राण, सब में एक प्राण, त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಪರಬ್ರಹ್ಮರಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅಮರ ಗುರುಗಳಿಗೂ ನಮಸ್ಕಾರಗಳು. ಅಣ್ಣ, ವೆಲ್ಕಮ್ ಟು ಸತ್ಸಂಗ ಅಣ್ಣ. ನಮ್ಮೆಲ್ಲರ ಪರವಾಗಿ ನಿಮಗೆ ನಮಸ್ಕಾರ. ನಮಸ್ಕಾರಗಳು ಎಲ್ಲರಿಗೂ. ಅಣ್ಣ, ಹೋದ್ ವಾರದ್ದು ಒಂದೆರಡು ಪ್ರಶ್ನೆ ಇತ್ತು, ಕೇಳ್ಬೋದಾ ಅಣ್ಣ? ಕೇಳಿಮ್ಮ. ಅಣ್ಣ, ಬಜರಂಗ ಬಾಣ ಮತ್ತೆ ಹನುಮಾನ್ ಚಾಲಿಸ ಅನುಷ್ಠಾನದಲ್ಲಿ ಇದೆರಡರ ಮಧ್ಯೆ ಡಿಫ್ರೆನ್ಸಸ್ ಏನಿದೆ, ವ್ಯತ್ಯಾಸ ಏನಿದೆ ಅಣ್ಣ? ಇದು ಹನುಮಾನ್ ಚಾಲಿಸಾ ಬಂದ್ಬಿಟ್ಟು ಇಟ್ ಈಸ್ ಗಿವನ್ ಬೈ ಸಂತ ತುಳಸಿದಾಸ್, ಹೂ ಇಸ್ ನನ್ ಅದರ್ ದನ್ ವಾಲ್ಮೀಕಿ ಮಹರ್ಷಿ, who gave the Ramayana to the world. So, and we have told in one of the episodes what was the occasion when Hanuman Chalisa came into existence. Please ask them to go through that episode. Next, ಇನ್ನೊಂದೇನಮ್ಮ? ಬಜರಂಗ ಬಾಣ. ಬಜರಂಗ ಬಾಣ ಅದು ಗೊತ್ತಿಲ್ಲಮ್ಮ. ಅದು this is given by the Rishi himself. So this is more valuable, sacred, auspicious and spiritually significant. Hanuman Chalisa. ಓಕೆ ಅಣ್ಣ, ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಒಬ್ರು ಕೇಳಿದರೆ, ಇವಾಗ ನಾವು ಧ್ಯಾನ ಮಾಡುವಾಗ
ನಮ್ಗೆ ಕೆಲವೊಂದು ಎನರ್ಜೀಸ್ದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ, ಅನುಭವಗಳಾಗ್ತಾ ಇರುತ್ತೆ. ಅದು ಪಾಸಿಟಿವಾ ನೆಗೆಟಿವ್ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳಿದಾರೆ ಅಣ್ಣ. ಪಾಸಿಟಿವ್ ಇದ್ರೆ ಯು ವಿಲ್ ಬಿ ಸೀಯಿಂಗ್ ಡಿವೈನ್ ಎಕ್ಸ್ಪೀರಿಯನ್ಸಸ್. ನೆಗೆಟಿವ್ ಯೂಶುವಲ್ ಆಗಿ ಧ್ಯಾನ ಮಾಡುವಾಗ ನೆಗೆಟಿವಿಟಿ ವಿಲ್ ನಾಟ್ ಕಮ್. The person who does dhyana should totally surrender to Guru Amara and the rishis and follow the dhyana with Shraddha, Bhakti, Ekagrata. If they do this, then negativity will never come. ಓಕೆ, ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ವಿಡಿಯೋದಲ್ಲಿ ಕೈ ಎತ್ತಿ. ಮಧು ಅಣ್ಣ ಮಾತಾಡಿ. ಮಧು ಅಣ್ಣ. ಸರ್, ನನ್ನ ಕೈಯಲ್ಲಿ 1 ಗಂಟೆ ಧ್ಯಾನ ಮಾಡ್ಬೋದು, ಆದ್ರೆ 2 ಗಂಟೆ ಮಾಡಕ್ ಹೋದಾಗ ಕಾಲ್ ನೋವಕ್ ಶುರು ಆಗುತ್ತೆ. ಆಮೇಲೆ ಮತ್ತೆ ಇದು ದೇಹದ ಮೇಲೆ ಜ್ಞಾನ ಬಂದ್ಬಿಡುತ್ತೆ. ಆ ನೋವನ್ ಹೇಗ್ ಮೀರ್ಬಿಟ್ಟು ಹೋಗೋದು ಸರ್? You will have to relax for 5 minutes, allow the blood flow to go through the body, then again you continue. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ವಿಡಿಯೋ ಆನ್ ಮಾಡಿ ಕೈ ಎತ್ತಿ. ಇಲ್ಲದಿದ್ರೆ ಹ್ಯಾಂಡ್ ರೇಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನಾದ್ರೂ ಬಳಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಣ್ಣ, ಒಬ್ರು ಪ್ರಶ್ನೆ ಕೇಳಿದ್ದಾರೆ. ನಮ್ಮ ಮಕ್ಕಳಿಗೆ ಮಹರ್ಷಿ ಗುರು ಅಮರ ಧ್ಯಾನ ಕಲಿಸಬಹುದಾ ಅಂತ ಕೇಳಿದ್ದಾರೆ ಅಣ್ಣ. ಖಂಡಿತ ಕಳಿಸಬಹುದು. It's a very good samskara which the parents will give the children, and they will come into this world as a good citizens, and they will follow the path of Sanatana Dharma, which is very much required to the coming new civilization. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ನಮಸ್ಕಾರ ಅಣ್ಣ, ನಾವು ಮಾಡಿರೋ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ಬಡವರಾಗಿ ಹುಟ್ಟಿದೀವಿ ಅಲ್ವಾ? ಆದ್ರೆ ಮುಂದಿನ ಜನ್ಮದಲ್ಲಿ ನಾವು ಚೆನ್ನಾಗಿರೋ ಮನೆಯಲ್ಲಿ ಹುಟ್ಟುತ್ತೀವ, ಇಲ್ಲ ಇದೇ ತರ ಇರ್ತೀವ ಅಂತ ಕೇಳಿದ್ದಾರೆ ಅಣ್ಣ. ಈ ಪ್ರಶ್ನೆ you shouldn't have any desire of this. If you have a desire of this, definitely next janma or the other janma, one of the future janmas, you will be born as a rich person. But since you are in the spiritual path, you are failing to understand the truth of it. You have got into the train of Amara, and unfortunately you are seeing outside window, you see the greenery or beautiful places, and you want to get down there and enjoy it. By the time the train would have gone, and then you will have to wait for another day for the train to come. If that is what they want, they can wait. ಹೌದಣ್ಣ. ಬೇರೆ ಯಾರಿಗಾದ್ರು ಪ್ರಶ್ನೆ ಇದೆಯಾ? ಮಧು ಅಣ್ಣ ಮಾತಾಡಿ. ಮಧು ಅಣ್ಣ. ಸರ್, ಇದ್ರಲ್ಲಿ ನಾನ್ ಒಂದು ಓದ್ತಾ ಇದ್ದೆ. ಇಲ್ಲಿ ಏನ್ ಕೊಟ್ಟಿದೆ ಅಂತಂದ್ರೆ, ನಾವು ಹುಟ್ಟೋಕ್ಕಿಂತ ಮುಂಚೆ ಜೀವಾತ್ಮ ಗರ್ಭದಲ್ಲಿ ಕೃಷ್ಣನ್ ಜೊತೆ ಆನಂದವಾಗಿರುತ್ತೆ. ಆಮೇಲೆ ಗರ್ಭದಿಂದ ಹೊರಗ್ ಬರೋಕ್ಕಿಂತ ಮುಂಚೆ ನಮ್ಮ ಅನೇಕ ಜನ್ಮಗಳ ಹಿಂದೆ ನಾವ್ ಏನೇನ್ ತಪ್ಪು ಮಾಡಿದ್ವೋ ಅದ್ರ ಜ್ಞಾನ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ನಾವ್ ಇದು ದೇವ್ರಿಗೆ ಮಾತು ಕೊಡ್ತೀವಿ, ಕೃಷ್ಣನಿಗೆ, ನಾನ್ ಗರ್ಭದ ಆಚೆ ಬಂದಾಗ ನಿನ್ನ ಪೂಜಿಸ್ತೀನಿ ಅಂತ. ಆದ್ರೆ ಗರ್ಭದಿಂದ ಆಚೆ ಬಂದಾಗ ಹಿಂದಿನ ಜನ್ಮದಲ್ಲಿ ನಾವ್ ಏನೇನ್ ಕಾರ್ಯಗಳನ್ನ ಮಾಡಿದೀವೋ ಅದನ್ನೆಲ್ಲ ಮರ್ತೋಗ್ಬಿಡುತ್ತೆ ಅಂತ ಕೊಟ್ಟಿದ್ದಾರೆ. ಅದ್ ನಿಜಾನಾ ಸರ್? ಅದು will we be one with Krishna in a state of blissfulness in the womb, like until the heart starts beating? Yes, until the prana is induced by Bhagavan Suryanarayana into your body. When the prana goes into your body, you will become a human being. At that second, all your past memories will be lost. Oh, so once you enter the human body, all the past will be lost in memory. Okay, so that till means such time what has been said is true. Okay, ಥ್ಯಾಂಕ್ ಯು ಸರ್. ನಮಸ್ಕಾರ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ನಮ್ಮ ಮಕ್ಕಳಿಗೆ ಧ್ಯಾನ ಕಲಿಸುವುದಾದರೆ ಋಷಿಗಳನ್ನು ಹೇಗೆ ಆಯ್ಕೆ ಮಾಡುವುದು ಅಂತ. ಬಹುಶಃ ಅವರು ಹೊಸಬ್ರು ಇರ್ಬೋದಣ್ಣ, ಸ್ವಲ್ಪ ಗೈಡ್ ಮಾಡಿ.
Allah, first they will have to choose a guru. Ask the children to accept Guru Amara as their guru and practice the Amara Dhyana for quite some time. After they come to a situation where Amara will give them a beautiful experience, then they can come to Manavati. We'll go into the other portion of the Dhyana Marga. ಧನ್ಯವಾದಗಳನ್ನ. ಈಗ ಗ್ಯಾಲರಿ ಮೋಡಲ್ ಇದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ. ಎ ಬುಲ್ಬುಲ್ ಬರ್ಡ್ had built nest and laid eggs beside our door. Is there any shakuna related to this ಅಂತ ಕೇಳಿದ್ದಾರೆ ಅಣ್ಣ. No, ಏನ್ ಶಕುನ ಏನಿಲ್ಲ, but please don't disturb the nest and until the Birds. birds have come out. They are born. After they are born, they will fly away. Till such time, you be careful. You don't disturb and try to destroy that place. ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ, ಅದನ್ನ ಓದಿ ಹೇಳ್ತೀನಿ. ನಮಸ್ತೆ ಸರ್. What is parental karma? In one episode you said no one can escape it, but I do not know what is parental karma. Anna, can you please give an example so that I also know if I have suffered or suffering from it? The parental karma ಅನ್ನೋದು, for example, if the parents are good, the goodness will come to you. They will give you good education, good samskara. They will show you the path of divinity and all those things. That is the parental karma which comes. If the parents are bad and they are also giving you negative thoughts, they will try to see that you go into a different path, opposing the Sanatana Dharma and all those things. That is parental karma. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಬೆಳಗಿನ ಜಾವ 3:30 4 ಅಮರ ಧ್ಯಾನವನ್ನು ಮಾಡಿ ಮಲಗಿದ್ರೆ ಏನ್ ಲಾಭ, ಒಂದ್ ವೇಳೆ ಮಲಗದೆ ಇದ್ರೆ ಏನ್ ಲಾಭ, ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಕೇಳಿದ್ದಾರೆ. ಅವರೇ ಅದನ್ನ ಪ್ರಾಕ್ಟೀಸ್ ಮಾಡಿ ಧ್ಯಾನ ಮಾಡಿ ಮಲ್ಕೊಳ್ಳಿ, ಏನಾಗ್ತದೆ ಅಂತ ಗೊತ್ತಾಗ್ತದೆ. ಮಲಗಿಲ್ಲ ಅಂದ್ರೆ ಏನಾಗ್ತದೆ ಅಂತ ಗೊತ್ತಾಗ್ತದೆ. ಇಟ್ ಈಸ್ ಫಾರ್ ದ ಸೆಲ್ಫ್ ಟು ಗೋ ಇನ್ ಟು ದಿಸ್ ಎಕ್ಸ್ಪೀರಿಯನ್ಸ್. ವಿ ಕೆನಾಟ್ ಎಕ್ಸ್ಪ್ಲೈನ್ ಬಿಕಾಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ individuals' spiritual maturity and their way of sadhana and their way of accepting Guru Amara in totality. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಮಧು ಅಣ್ಣ ಮಾತಾಡಿ ಅಣ್ಣ. ಸರ್, ಈ ಶುಕ್ರಾಚಾರ್ಯ ಗುರುಗಳು, ಅಸುರಾಗೆ ಗುರುಗಳು, ಅವ್ರಿಗೆ ಸಂಜೀವಿನಿ ವಿದ್ಯೆ ಇದಲ್ಲ. ಸಂಜೀವಿನಿ ವಿದ್ಯೆ ಅದೇನಾದ್ರೂ ಒಂಥರ ಕ್ಲೋನಿಂಗ್ ತರಾನ ಸರ್? ಸತ್ತೋಗಿರೋರನ್ನ ವಾಪಸ್ ತಗೊಂಡ್ ಬರೋದು. ಇಸ್ ದೇರ್ ಸಮಥಿಂಗ್ ಲೈಕ್, ಡಸ್ ಇಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಕ್ಲೋನಿಂಗ್? No, it's not cloning. It brings back the jiva which has gone. But the rishis know how to clone also, no sir? They know everything. ಥ್ಯಾಂಕ್ ಯು ಸರ್. ನಮಸ್ಕಾರ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡಬಹುದಾ? ದಯವಿಟ್ಟು ತಿಳಿಸಿ. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ಹಣೆ ಬರಹವನ್ನು ಬದಲಾಯಿಸಬಹುದಾ ಅಂತ ಕೇಳಿದ್ದಾರೆ ಅಣ್ಣ. By your willpower you can change it. By your buddhi you can change it. There's a proverb in Tamil, idiyai madiyal vellalam. ಅಂದ್ರೆ ಹಂಗಂದ್ರೆ ಒಂಚೂರು ಹೇಳಿ ಅಣ್ಣ ಕನ್ನಡದಲ್ಲಿ. ಹೇಳ್ದಲ್ಲಮ್ಮ, by your buddhi and by your intellect and by your willpower you can change the fate. ಓಕೆ, ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಕೈ ಎತ್ತಿ ವಿಡಿಯೋದಲ್ಲಿ. ಅಣ್ಣ, ಇಫ್ ಯು ಕ್ಯಾನ್ ಇದನ್ನು ಇನ್ನೊಂಚೂರು ಎಲಾಬ್ರೇಷನ್ ಅಲ್ಲಿ ಹೇಳ್ಬಹುದಾ ಅಣ್ಣ, ಹಣೆ ಬರವನ್ನು ಬದಲಾಯಿಸೋ ವಿಷಯದ್ದು? ಅಲ್ಲ, ಅದು ಅವರ ಸಂಸ್ಕಾರ ಮೇಲೆ ಹೋಗ್ತದಮ್ಮ. ಅವ್ರು ಹೆಂಗೆ ಬೆಳೆದಿದ್ದಾರೆ, ಅವ್ರು ಹೆಂಗೆ ಸನಾತನ ಧರ್ಮವನ್ನು ಅವರು ಆಚರಿಸಿದ್ದಾರೆ, ಅವ್ರು ಹೆಂಗೆ ಒಂದು ಗುರುವನ್ನ ಪಡೆದಿದ್ದಾರೆ,
ಅವ್ರು ಹೆಂಗೆ ಅವ್ರಿಗೆ ಟೋಟಲ್ ಆಗಿ ಸರೆಂಡರ್ ಆಗಿದ್ದಾರೆ, ಇವೆಲ್ಲ ಹೋಗ್ತದಮ್ಮ ಅದರಲ್ಲಿ. ಓಕೆ. ಅಣ್ಣ ಯು ಹ್ಯಾವ್ ಟು ಸ್ಟ್ರೈವ್ ಹಾರ್ಡ್, ಯು ಹ್ಯಾವ್ ಟು ಸ್ಟ್ರೈವ್ ಹಾರ್ಡ್, ಯು ಹ್ಯಾವ್ ಟು ಯೂಸ್ ಯರ್ ವಿಲ್ ಪವರ್, ಮನೋಬಲ, ಆತ್ಮಬಲ ಎಲ್ಲ ಸೇರಿ ಯು ಕ್ಯಾನ್ ಓವರ್ಕಮ್ ದ ಫೇಟ್. ಲೈಕ್ ವಿಶ್ವಾಮಿತ್ರ ಮಹರ್ಷಿ ವಾಸ್ ಕ್ಷತ್ರಿಯ, he became a ಬ್ರಹ್ಮ ಋಷಿ. ಹೌದಣ್ಣ, ಧನ್ಯವಾದಗಳು ಅಣ್ಣ. ಅದು ಪ್ರಶ್ನೆ ಕೇಳಿದ್ರಲ್ವಾ, ಇದನ್ನ ಅವರು ರಿಪ್ಲೈ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ವಾಟ್ ಯು ಸೆಡ್ ಅಬೌಟ್ ಪೇರೆಂಟಲ್ ಕರ್ಮ, ಐ ಆಮ್ ಸಫರಿಂಗ್ ಫ್ರಮ್ ಇಟ್ ಕರೆಂಟ್ಲಿ. ಅಣ್ಣ, ಇಫ್ ಐ ಯೂಸ್ ಮೈ ವಿಲ್ ಪವರ್, ಕ್ಯಾನ್ ಐ ಅವಾಯ್ಡ್ ದ ನೆಗೆಟಿವ್ ಥಿಂಗ್ಸ್ ಫಾರ್ ಸಮ್ ಲೆವೆಲ್? First thing I'm telling them, everyone unconditionally, totally ಕಣ್ಣು ಮುಚ್ಕೊಂಡು ಗುರು ಅಮರ ಅವ್ರಿಗೆ ಸರೆಂಡರ್ ಮಾಡಿ. And to the rishis and to the lotus feet of Sri Krishna, all negativity will go automatically. ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ವಿಡಿಯೋದಲ್ಲಿ ಕೈ ಎತ್ತಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ ಆದ್ರೂ ದಯವಿಟ್ಟು ಯೂಸ್ ಮಾಡಿ. ಅನಿತಾ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ. ಪವಿತ್ರ ಒಂದು ಸಾಂಗ್ ಇದೆ, ಅಚ್ಯುತಂ ಅನಂತಂ ರಾಮನಾರಾಯಣಂ ಅಂತ. ಲೆಟ್ ಎವ್ರಿ ಒನ್ ಹಿಯರ್ ದಟ್ ಬ್ಯೂಟಿಫುಲ್ ಸಾಂಗ್. ದ ಲಿರಿಕ್ಸ್ ಆರ್ ವೆರಿ ವೆರಿ ಆಪ್ಟ್, in which one should know how one can come out of this negativity and the parental karma or any karma. Let them go through the lyrics. It is beautifully said. ಧನ್ಯವಾದಗಳು ಅಣ್ಣ. ಅನಿತಾ ಅಕ್ಕ, ದಯವಿಟ್ಟು ಮಾತಾಡಿ. ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ. ಅಣ್ಣ, ನಾನು ನಮ್ಮ ಮನೇಲಿ ನಮ್ಮ ಅಕ್ಕನ್ಗೆ ಒಂದ್ ವಾರದಿಂದ ರಾತ್ರಿ ಮಲ್ಕೊಂಡಾಗ ಈ ಗೆಜ್ಜೆನಾದ ಕೇಳಿಸುತ್ತೆ ಅಂತೆ ಅಣ್ಣ. ನಮಗ್ ಯಾರಿಗೂ ಏನು ಕೇಳಿಸಲ್ಲ, ಅವಳಗ್ ಮಾತ್ರ ಕೇಳಿಸುತ್ತಂತೆ, ತುಂಬಾ ಗಟ್ಟಿಯಾಗಿ ಕೇಳಿಸುತ್ತಂತೆ. ಅವ್ರ ಮನೆ ಹತ್ರನೇ ದುರ್ಗಾದೇವಿ ಗುಡಿ ಇದೆ. ಅವಳಲ್ಲಿ ಪ್ರತಿನಿತ್ಯ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತಾಳೆ. ನೋಡಿಮ್ಮ, ಎಲ್ಲಿ ದೇವಿ ಗುಡಿ ಇದೆಯೋ ಅಲ್ಲಿ ತಾಯಿ 12 ಗಂಟೆಗೆ ಸಂಚಾರ ಮಾಡ್ತಾಳೆ. ಅರ್ಥ ಆಯ್ತಾ? ನಿಮಗೂ ನಿಮ್ ಸಿಸ್ಟರ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಹರ್ ಸ್ಪಿರಿಚುವಲ್ ಭಕ್ತಿ and her commitment towards Devi is different from you. That is why you cannot hear. That is why Devi is kind enough to see that she hears the gajje sound when she goes through the sanchara of that place. ಬಟ್ ಅವಳಿಗೆ ಅದು ಕೇಳಿಸ್ಕೊಳಕ್ಕೆ ತುಂಬಾ ಭಯ. ಇಡೀ ರಾತ್ರಿ ಅವಳು ಎದ್ದಿರ್ತಾಳಂತೆ. ಅವಳಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ತಾಯಿಗೆ ಹೇಳ್ಬಿಡಿ, ಅಮ್ಮ ಈ ಸೌಂಡ್ ನನ್ಗೆ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ನಿಂದ she will not hear it. ಅಷ್ಟೇ. It's as simple as that. She should be privileged to hear that sound, alva. Everyone cannot, common people can hear it. ಗಟ್ಟಿಯಾಗಿರುತ್ತಂತೆ ಅಣ್ಣ. ಅಮ್ಮ ಅದೇ ಹೇಳ್ತೀನಲ್ಲ, it depends on the spiritual ಅನುಗ್ರಹ of ದೇವಿ. ಕಣ್ಣು ಮುಚ್ಕೊಂಡು ಆ ಸಮಯದಲ್ಲಿ ಆ ತಾಯಿನ ಪ್ರಾರ್ಥನೆ ಮಾಡಿದ್ರೆ ಇಟ್ ಇಸ್ ಗುಡ್. ಬೇಡ ಅಂದ್ರೆ ಅವ್ರ ಕರ್ಮ ಅನುಭವಿಸ್ತಾರೆ, ಅಷ್ಟೇ, ಬೇರೆ ಏನಿಲ್ಲ. ಅಣ್ಣ, ಕನಸಿನಲ್ಲಿ ಹಾವು ಬಂದ್ರೆ ಏನ್ ಅರ್ಥ ಅಣ್ಣ? ಒಳ್ಳೇದಮ್ಮ, ಇಟ್ ಇಸ್ ಅ ಸ್ಪಿರಿಚುವಲ್ ಸೈನ್. ಓಕೆ, ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಧನ್ಯವಾದ ಅಣ್ಣ. ಮುಂದಿನ ಪ್ರಶ್ನೆ, ಕುಡಿಯುವ ನೀರನ್ನ ಕ್ಲೆನ್ಸ್ ಮಾಡ್ಲಿಕ್ಕಾಗಿ ಯಾವ್ದಾದ್ರು ಮಂತ್ರ ಅಥವಾ ಬೀಜಾಕ್ಷರ ಮಂತ್ರ ಏನಾದ್ರು ಇದೆಯಾ ಅಂತ ಕೇಳಿದ್ದಾರೆ. ಇದೆಯಲ್ಲಮ್ಮ, ಇದು ನಮ್ಮ 2ನೇ ಗಾಯತ್ರಿ ಮಂತ್ರ ಇದೆಯಲ್ಲ, ಅದನ್ನ ಫಸ್ಟ್ 48 days ಪ್ರಾಕ್ಟೀಸ್ ಮಾಡ್ಬಿಟ್ಟು ನಿರಂತರ ಯಾವ್ದಾದ್ರು ಕುಡಿಯೋ ನೀರಿರ್ಲಿ, ಪಾಯಸ ಇರ್ಲಿ, ಹಾಲಿರ್ಲಿ, ಕಾಫಿ ಇರ್ಲಿ, ಏನೇ ಕುಡಿಯಕ್ ಮುಂಚೆ ಆ ಮಂತ್ರವನ್ನು ಹೇಳ್ಬಿಟ್ಟು ಕುಡಿದ್ರೆ ಇಟ್ ವಿಲ್ ಕ್ಲೆನ್ಸ್ ಆಟೋಮ್ಯಾಟಿಕಲಿ. ಆಲ್ ನೆಗೆಟಿವಿಟಿ ವಿಲ್ ಗೋ ಇನ್ ಇಟ್. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನಿನ್ನೆ ಒಂದು ಕುಟುಂಬ ದೇವಸ್ಥಾನಕ್ಕೆ ಅವ್ರ ಕುಟುಂಬದ ಜೊತೆ ಹೋಗಿದ್ರಂತೆ. ಆದ್ರೆ ಪೂಜೆಗೆ ಕೊಟ್ಟಿದ್ದ ತೆಂಗಿನಕಾಯಿ ಹಾಳಾಗಿತ್ತಂತೆ. ಇದರಿಂದ ಏನಾದ್ರೂ ಕೆಟ್ಟದಾಗತ್ತಾ ಅಂತ ಕೇಳಿದ್ದಾರೆ. It is ಸೂಚನೆ by the divinity that something is going to happen to them negatively. So ಅವ್ರು ಹುಷಾರಾಗಿರಿ ಅಂತ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ ಆ ಡಿವಿನಿಟಿ. ಯಾವ ದೇವಸ್ಥಾನಕ್ಕೆ ಹೋದ್ರು ಅದಕ್ಕೆ ಅವರು ತಿರ್ಗಾ ದೇವಸ್ಥಾನಕ್ಕೆ ಬೇರೆ ತೆಂಗಿನಕಾಯಿ ಹೋಗಿ
ಆ ಡಿವಿನಿಟಿನ ಬೇಡ್ಕೋಬೇಕು. ಗೊತ್ತಿದ್ದು ಗೊತ್ತಿಲ್ಲದ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮೆ ಆಗ್ಲಿ ಅಂತ ಮನಸ್ಪೂರ್ವಕವಾಗಿ ಹೃದಯದಿಂದ ಮನಸ ವಾಚ ಕಾಯ ಶುದ್ಧದಿಂದ ಆ ಡಿವಿನಿಟಿಗೆ ಶರಣವಾಗಿ ಸರೆಂಡರ್ ಆಗಿ ಕೋರ್ಕೋಬೇಕು. ಪ್ರೊಟೆಕ್ಟ್ ದಮ್ ಫ್ರಮ್ ಎನಿ ಈವಿಲ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ಧನ್ಯವಾದಗಳು ಅಣ್ಣ. ಅಣ್ಣ ಇನ್ನೊಂದು ಮೆಸೇಜ್ ಬಂದಿದೆ. ನಮಸ್ತೆ ಅಣ್ಣ, ನೀವು ಸತ್ಸಂಗದಲ್ಲಿ ನಮಗೆ ಎಲ್ಲ ಕೊಡೋ ಮಾರ್ಗದರ್ಶನವನ್ನು ಬೇರೆಯವರಿಗೂ ತಿಳಿಸಬಹುದಾ? ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬಹುದಾ ಅಂತ ಕೇಳಿದ್ದಾರೆ. Whoever is willing to accept and understand ಅವ್ರಿಗೆ ಹೇಳಬಹುದು. ಸುಮ್ಮನೆ ಕ್ರಿಟಿಸೈಸ್ ಮಾಡಿ ಯಾರೋ ಸಮ್ ಪರ್ಸನ್ ಇಸ್ ಟೆಲಿಂಗ್ ಸಮಥಿಂಗ್ ಯು ಆರ್ ಕಮಿಂಗ್ ಅಂಡ್ ಟೆಲಿಂಗ್ ಟು ಮೀ ಅಂತ ಆತರ ಒಂದು ಮೆಂಟಾಲಿಟಿ ಇದ್ರೆ ಬೇಡ. ಓಕೆ ಅಣ್ಣ. ಅಣ್ಣ ಇನ್ನೊಂದು ವಿಷಯ, ಧ್ಯಾನಕ್ಕಾಗಿ ಕುಳಿತರೆ ಬೇಡದ ಯೋಚನೆ ಶುರುವಾಗುತ್ತೆ, ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯ ಆಗುತ್ತಿಲ್ಲ. ಇದಕ್ಕೇನಾದ್ರೂ ಪರಿಹಾರವನ್ನ ದಯವಿಟ್ಟು ತಿಳಿಸಿ ಅಣ್ಣ, ಈ ಸಮಸ್ಯೆ ಅಮ್ಮ, ಬಹಳ ಜನಕ್ಕೆ ಇರ್ಬೋದು ಅಂತ ಹೇಳಿದ್ದಾರೆ. ಅಮ್ಮ, ಎಷ್ಟೋ ಜನಕ್ಕೆ ಎಷ್ಟೋ ಸತಿ ಹೇಳಿದೀನಿ. See, when you are going in the road driving a car, what you do? So many traffic obstacles will be there. Cars and scooters will be coming from the opposite side. From a side it will be going. But all what you do is you concentrate and yourself will be going through it and reach your destiny. So likewise in Dhyana, it is a spiritual journey. You concentrate only on your destination, the lotus feet of Guru Amara. That's all. Whatever is coming or going, you don't obstruct it or you don't stress to know what it is. Allow it to go and it will keep going. After some time, after a practice of so many days and all those things, it will stop. It is within yourself. ಧನ್ಯವಾದಗಳು ಅಣ್ಣ. ಅಮರ ಅಂತ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ದಯವಿಟ್ಟು ಅನ್ಮ್ಯೂಟ್ ಮಾಡಿ. ಸರ್, ಮೇಡಮ್ ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಹೇಳಿ, ನಮಸ್ಕಾರ. ಹಲೋ ಸರ್. ಸರ್, ನಾನು ಬೆಳಗಾವಿಯಿಂದ ಪರಶುರಾಮ್ ಕಾಳೆ ಅಂತ ಮಾತಾಡೋದು. ಹೇಳಿ ಪರಶುರಾಮ್ ಅವರೇ. ಸರ್, ಅದು ಕಾಶಿನಾಥ್ ಗುರುಜಿ ಅಂತ ಅವರು ಇದಾರೆ, ಅದು ತ್ರಿಕಾಲ ಸಂಧ್ಯಾ ಬಗ್ಗೆ ಹೇಳ್ತಾರೆ, ಭವಿಷ್ಯ ಮಾಲಿಕ ತ್ರಿಕಾಲ ಸಂಧ್ಯಾ. ಸೊ ನೀವು ಒಂದು ಹೇಳಿದ್ರಿ ಗಾಯತ್ರಿ ಮಂತ್ರನ 12 ಗಂಟೆಗೆ, 9 ಗಂಟೆಗೆ ಮತ್ತ 3 ಗಂಟೆ ಈ ಎಕ್ಸಾಕ್ಟ್ ಟೈಮ್ ನಲ್ಲಿ ಹೇಳಿದ್ರೆ ಇದು ಒಳ್ಳೇದಾಗತ್ತೆ ಅಂತೇಳಿ. ಸೊ ಅದು ತ್ರಿಕಾಲ ಸಂಧ್ಯಾ ಮತ್ತೆ ಇದು ಎರಡು ಸೇಮ ಅಂತ ಕೇಳ್ಬೇಕು. ಇಲ್ಲ, ಅದು ಬೇರೆ, ಇದು ಬೇರೆ. ಓಕೆ. We cannot comment on what others say. If you want to follow that, please follow. Otherwise, it's your option. You judge yourself which one you want to follow. ಅಲ್ಲ, ಅದೇ ಕೇಳಬೇಕಿತ್ತು ಅಂದ್ರೆ ಸೇಮ್ ಅಂತ ಅಂದ್ರೆ ಇಲ್ಲ, it is not one and the same. It is not the same. This is different, that is different. ಓಕೆ. ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೂಡಲಿದ್ದೀವಿ, ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಅಣ್ಣ ಮಾತಾಡಿ ಅಣ್ಣ. ಸರ್, ಇವಾಗ ಋಷಿಗಳಿಗೆ ಗೋತ್ರ ಅನ್ನೋದು ಬರುತ್ತಲ್ಲ, ನಾವ್ ಕಾಶ್ಯಪ ಗೋತ್ರಕ್ಕೆ ಸೇರಿರೋರು, ಭರದ್ವಾಜ ಗೋತ್ರಕ್ಕೆ ಸೇರಿರೋರು ಅಥವಾ ವಶಿಷ್ಠ ಗೋತ್ರಕ್ಕೆ ಸೇರಿರೋರು, ಹಿಂದಿನ ಕಾಲದಲ್ಲಿ ಶಿಷ್ಯರು ಋಷಿಯವ್ರ ಹತ್ರ ಹೋಗ್ಬಿಟ್ಟು ಅವ್ರನ್ನ ಗುರುಗಳ ಕರ್ಕೊಂಡು ಅವ್ರು ಏನಾದ್ರೂ ಒಂಥರ ಅವ್ರ ತಪಶಕ್ತಿಯಿಂದ ನಮ್ ಜೀನ್ಸ್ ಅನ್ನ ಬದಲಾಯಿಸ್ಬಿಟ್ಟು ನಾವು ಅವ್ರು ಕೊಡೋ ಜ್ಞಾನನ ಅದನ್ನ ಸ್ವೀಕರಿಸಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಮನೋಭಾವನ ಸೃಷ್ಟಿ ಮಾಡಕ್ಕೆ ನಮ್ ಸ್ವಭಾವನೇ ಬದಲಾಯಿಸ್ಬಿಟ್ಟು ಆ ಸಾಧನೆ ಆಮೇಲೆ ಅವ್ರು ಕೊಡೋ ಜ್ಞಾನಕ್ಕೆ ಸಿದ್ಧರಾಗ್ಬೇಕು ಅಂತ ಆ ಕಾರಣದಿಂದ ಗೋತ್ರನ್ ಶುರು ಮಾಡಿದ್ರ ಸರ್? ಜೀನ್ಸ್ ಅಂದ್ರೆ ಇಟ್ ಇಸ್ ಡಿಫರೆಂಟ್. ಕಶ್ಯಪ ಅಂಡ್ ಅದಿತಿ, ಫ್ರಮ್ ಹರ್ and from him whatever children came, they are their gotra. So that genes and DNA will be applicable to them. This has come from thousands of years. Like that Vasishtha and Arundhati, like that it is. It has nothing to do with the Gurukula or you are told no that they will change and all those things. In Gurukula, the Guru gives you the knowledge. You individually have to do the sadhana and attain that. Okay. Thank you, sir. ಧನ್ಯವಾದಗಳು ಅಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ, ನಾನು ಧ್ಯಾನವನ್ನು ಮಾಡುವಾಗ ಮನಸ್ಸಿನಲ್ಲಿ ಏನಾದ್ರು ಪ್ರಶ್ನೆ ಬಂದಾಗ
ತಕ್ಷಣ ನನಗೆ ಅದಕ್ಕೆ ಉತ್ತರ ಬರುತ್ತೆ. ಇದು ನನ್ನ ಭ್ರಮೆನಾ ಅಥವಾ ನನಗೆ ಯೂನಿವರ್ಸ್ ನಿಂದ ಬರ್ತಾ ಇರೋ ಉತ್ತರನ ಅಂತ ಕೇಳಿದ್ದಾರೆ. ಅದೇ ಪ್ರಶ್ನೆಯಲ್ಲಿ ಸ್ಪಿರಿಚುವಲ್ ಕ್ವಶನ್ಗಳಿಗೆ ಅಂದ್ರೆ ಆಧ್ಯಾತ್ಮ ಕ್ವಶನ್ಗಳಿಗೆ ಮಾತ್ರ ಉತ್ತರ ಬೇಗ ಬರುತ್ತೆ. ಇದು ಯಾಕೆ ಅಂತ ಕೇಳಿದ್ದಾರೆ. Say everything is within you. You need not go searching anywhere. God is within you. So whatever you go inside, you ask yourself the question, the answer comes automatically. That's all. So spiritual sadhana, if you do perfectly, everything, all the questions, whatever you have, you will get immediately. And for spiritual questions, the answer will come immediately because you have reached a particular spiritual maturity. ಧನ್ಯವಾದಗಳಣ್ಣ. ಅಣ್ಣ, ಮುಂದಿನ ಪ್ರಶ್ನೆ, ದೇವರು ಎಲ್ಲಾ ಜೀವಿಗಳಿಗೂ ಒಬ್ಬನೇ ಇರುತ್ತಾನಾ ಅಥವಾ ಬೇರೆ ಯಾರಾದ್ರೂ ಇದಾರಾ ಅಂತ ಕೇಳಿದ್ದಾರೆ. Parabrahma Swarupa. He is the one who is dwelling in everyone, everywhere, both animate and inanimate. Atma means Sarva Bhutani. He dwells in everything. A stone, a leaf, a tree, a single cell amoeba, and a man. Everything he is the one. ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ ಅಣ್ಣ, ಒಂದ್ ಬಂದಿದೆ. ಆತ್ಮ ವಂದನೆಗಳು ಅಣ್ಣ. ಗೋತ್ರ ಗೊತ್ತಿಲ್ಲದವರು ಹೇಗೆ ತಿಳಿಯೋದು ಅಥವಾ ಸಂಕಲ್ಪ ಪೂಜೆ ಮಾಡುವಾಗ ಗೋತ್ರ ಗೊತ್ತಿಲ್ಲದವರು ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಯಾರಿಗೆ ಗೋತ್ರ ಇಲ್ವೋ, they can straight away commit Kashyapa as their Gotra Guru and tell Kashyapa Gotra. Because from him and Aditi only the entire generation came. The Shiva Gotra, Vishnu Gotra ಹೇಳೋದು ಸರಿಗಿಲ್ಲ. Everyone should say Kashyapa Gotra, whoever doesn't know their Gotra. ಧನ್ಯವಾದಗಳಣ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಕೈ ಎತ್ತಿ ದಯವಿಟ್ಟು. ಯಾರಿಗೂ ಪ್ರಶ್ನೆ ಇಲ್ಲ ಅನ್ಕೊಂತೀನಿ. ಒಂದ್ 2 ನಿಮಿಷ ವೇಟ್ ಮಾಡ್ತೀನಣ್ಣ. ಯಾವ್ದು ಪ್ರಶ್ನೆ ಬಂದಿಲ್ಲ. ಒಂದ್ ಪ್ರಶ್ನೆ ಬಂದಿದೆ. ಧನ್ಯವಾದ ಅಣ್ಣ. ಅದೇ ದಿಕ್ಕಿನಲ್ಲಿ ಪ್ರಯತ್ನಿಸುವೆ. ನಿಮ್ಮ ಆಶೀರ್ವಾದ, ಗುರು ಅಮರರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಕೇಳಿದ್ದಾರೆ ಅಣ್ಣ. ಆಶೀರ್ವಾದ ಬಂದು ಯು ಹ್ಯಾವ್ ಟು ಅರ್ನ್ ಇಟ್. ಅದು ಹಂಗೆ ಕೊಡಲ್ಲ. ಅರ್ಥ ಆಯ್ತಾ? ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಬೇಕಂದ್ರೆ you will have to totally surrender to him, believe in him, have faith in him, and continue the marga whatever he says. Then you will have his complete ashirvada. He will take care of you and guide you throughout your both spiritual life and material life. I am just only a path shower. ಧನ್ಯವಾದಗಳಣ್ಣ. ಅಣ್ಣ, ಮುಂದಿನ ಪ್ರಶ್ನೆ, ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಇದೆ ಅಂತ ಹೇಳಿದ್ರಲ್ವಾ ಅಣ್ಣ, ಅದು ಋಷಿಗಳಿಂದ ಬರುತ್ತಾ ಅಥವಾ ಹೇಗೆ ಅಂತ ಕೇಳಿದ್ದಾರೆ. It comes from within you. I told you, no, God is within you. ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ, ಪ್ರಸ್ತುತ ವರ್ತಮಾನ ಕಲ್ಕಿ ಭಗವಾನ್ ಬರುವ ಸೂಚನೆನಾ ಅಣ್ಣ ಅಂತ ಕೇಳಿದ್ದಾರೆ. It is a divine secret. Nobody will know it. At the right time, the rishis will announce when Kalki Bhagavan will come. ಓಕೆ ಅಣ್ಣ, ಮುಂದಿನ ಪ್ರಶ್ನೆ, ಆಸೆ ಮಾಡುವುದು ತಪ್ಪ ಅಥವಾ ಅದನ್ನು ದೇವರು ಮಾಡಿಸುತ್ತಾನಾ ಅಂತ ಕೇಳಿದ್ದಾರೆ. ಆ ದೇವರು ಏನು ಮಾಡಲ್ಲ, ಪಾಪ ಮಾಡಲ್ಲ, ಪುಣ್ಯ ಮಾಡಲ್ಲ, ನಿಮ್ಗೆ ಯಾವ ತರನು ಅವರು ಏನು ಮಾಡಲ್ಲ. ನಿಮ್ಮಿಂದ ನೀವು ಸ್ವಂತ ನೀವು ಆಸೆ ಪಡೋದು ತಪ್ಪು. ಡಿಸೈರ್ ಇಸ್ ದ ರೂಟ್ ಕಾಸ್ ಫಾರ್ ನೆಕ್ಸ್ಟ್ ಬರ್ತ್. ಓಕೆ ಅಣ್ಣ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, ನಮಸ್ತೆ ಅಣ್ಣ. ಇನ್ನೊಂದು ಪ್ರಶ್ನೆ, ನಾನ್ ಕೇಳ್ಪಟ್ಟಿದ್ದೇನೆ, ನಾವು ಏನಾದ್ರೂ ಬೇಕು ಅಂತ ಅನ್ಕೊಂಡ್ರೆ ಅದು ಆಲ್ರೆಡಿ ನಮ್ಮ ಹತ್ರ ಸಿಕ್ಕಿದೆ, ಅದು ಆಲ್ರೆಡಿ ಆಗಿದೆ ಅಂತ ನಾವು ಅಂದ್ಕೊಂಡ್ರೆ ಅದು ಖಂಡಿತ ಆಗತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಇದು ನಿಜನಾ? ಇದು ವರ್ಕ್ ಆಗತ್ತಾ ಅಂತ ಕೇಳಿದ್ದಾರೆ. ಈಸ್ ಆಸ್ಕಿಂಗ್ ಅಬೌಟ್ ಮ್ಯಾನಿಫೆಸ್ಟೇಷನ್.
What kind of manifestation? Ma? ಅಂದ್ರೆ ವಿಜುವಲೈಸೇಷನ್ ಆ ತರದೆಲ್ಲ ಹೇಳ್ತಾರಲ್ವಾ ಮ್ಯಾನಿಫೆಸ್ಟೇಷನ್. ಯು ಕ್ಯಾನ್ ವಿಜುವಲೈಸ್ ವಾಟ್ ಯು ವಾಂಟ್ ಅಂಡ್ ಯು ವಿಲ್ ಗೆಟ್ ಇಟ್ ಅಂತ ಮ್ಯಾನಿಫೆಸ್ಟೇಷನ್ ಅಲ್ಲಿ ಹೇಳ್ತಾರಲ್ವಾ, ಅದನ್ನ ಕೇಳ್ತಾ ಇದ್ದಾರೆ. Illa, it is not true always. Sometimes it happens, sometimes it doesn't happen. It depends on your karma. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ನಾವು ಇನ್ನೂ ಹೆಚ್ಚಿನದಾಗಿ ಆಧ್ಯಾತ್ಮ ಸಾಧನೆಯನ್ನು ಮಾಡಬೇಕಾದ್ರೆ ಯಾವೆಲ್ಲ ಮಾರ್ಗವನ್ನ ಅನುಸರಿಸಬೇಕು ತಿಳಿಸಿ ಅಂತ ಅವರೇ ಕೇಳಿದ್ದಾರೆ. ಗುರು ಅಮರ ಅವರು he has given the instructions. ಆ ಎಪಿಸೋಡ್ ನೋಡಿ ಅಂತ ಹೇಳಿ ಅದ್ರಲ್ಲಿ ಗೊತ್ತಾಗ್ತದೆ ಯಾವ ತರ they have to follow Guru Amara and the rishis. ಓಕೆ, Let them come to Manavati. Every Sunday we tell what they have to do. ಧನ್ಯವಾದಗಳನ್ನ. ಈಗ ಗ್ಯಾಲರಿ ಮೋಡಲ್ಲಿ ಹೋಗ್ತಾ ಇದ್ದೀವಿ. ಯಾರಾದ್ರೂ ಪ್ರಶ್ನೆಯನ್ನ ಕೇಳೋರಿದ್ರೆ ದಯವಿಟ್ಟು ಕೈ ಎತ್ತಿ. ಅಣ್ಣ ಮಾತಾಡಿ. ಸರ್, ಇವಾಗ ನಾವು ವ್ಯಾಯಾಮ ಮಾಡಿದಾಗ ಬೆವರ್ತೀವಲ್ಲ ಸರ್, ಪುಷಪ್ಸು ಪುಲ್ಅಪ್ಸು ಸಿಟ್ಅಪ್ಸ್ ಎಲ್ಲ ಅದನ್ನ ಮಾಡಿದಾಗ ಬೆವರ್ತೀವಲ್ಲ, ಬೆವರ್ದಾಗ ನಮ್ ಪ್ರಾಣಶಕ್ತಿ ಹೀರೋಗತ್ತ, ಅದರಿಂದ ನಮ್ಮ ಆಯಸ್ ಕಡಿಮೆ ಆಗತ್ತೆ ತುಂಬಾ ಜೋರಾಗಿ ವ್ಯಾಯಾಮ ಮಾಡಿದಾಗ. ಖಂಡಿತ. The more you breathe out, your life will become shorter. The more you contain your breath, you will live longer. So physical exercises shorten the lifespan then. Physical exercise given by Ashwatthama will not shorten your life. Oh, Other than that, other than whatever you are following, it will shorten your life. Oh, thank you, sir. ಧನ್ಯವಾದಗಳನ್ನ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಅಣ್ಣ, ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕುಟುಂಬದವರನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ಕೇಳಿದ್ದಾರೆ. ಹೇಗೆ ಕಾಪಾಡಿಕೊಳ್ಳಬೇಕಂದ್ರೆ follow the instructions given by Guru Amara and the rishis. If they want to know, they have to come to Manavati every Sunday. First thing is what we do, we tell about this one day. So let them come there and get it. ಓಕೆ, ಧನ್ಯವಾದಗಳನ್ನ. ಮಂಜುನಾಥ್ ಅಣ್ಣ, ನೀವು ಹೊಸಬ್ರು ಇದ್ದೀರಾ ಅಂತ ಅನ್ಸುತ್ತೆ. ದಯವಿಟ್ಟು ನೀವು ಸತೀಶ್ ಅಣ್ಣ ನಂಬರ್ಗೆ ಒಂದು ಮೆಸೇಜ್ ಕಳ್ಸಿದ್ರೆ ಅವ್ರು ನಿಮ್ಗೆ ಕಳಿಸ್ಕೊಡ್ತಾರೆ ಅಣ್ಣ. ಮುಂದಿನ ಪ್ರಶ್ನೆ, ಅಮರ ಧ್ಯಾನ ಮಾಡುತ್ತಾ ಗುರುಗಳ ಫೋಟೋ ಮಾತ್ರ ವಿಜುವಲ್ ಮಾಡ್ಬೇಕಾ ಅಥವಾ ಶರೀರದ ಭಾಗಗಳ ಕಡೆ ಅವ್ರು ಏನು ಬರ್ದಿದ್ದಾರೆ ಗೊತ್ತಾಗ್ತಾ ಇಲ್ಲ. Pavitra, ಡಾಕ್ಟರ್ it ಪ್ರಕಾಶ್ is ಅಣ್ಣ, simple. ನಿಮ್ಮ ಪ್ರಶ್ನೆಯನ್ನ ಇನ್ನೊಂದ್ಸಲ ದಯವಿಟ್ಟು ನೀಟಾಗಿ No, ಕಳಿಸಿ. Pavitra, forget it. Let them not ask the question. It is simple. When you want to do Amara Dhyana, capture Amara in their heart. Okay? Then recite in their mind Amara, Amara, Amara for 24 minutes. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಮುಂದಿನ ಪ್ರಶ್ನೆ. And ಹೇಳಿ ಅಣ್ಣ, ಹೇಳಿ ಅಣ್ಣ. see, those who want to know how they have to live in future, they have to accept a guru and follow the instructions given by the guru. If they have accepted Guru Amara as their guru, they have to totally surrender to him and with faith and belief, do good, be good, and think good always. Don't go into any gatherings to contaminate yourself with Paracha Karma. Then do Dana Dharma in kind, don't do it in cash. And try to be silent as far as possible. Every day you try to be silent for 24 minutes. If not 24, at least 12 minutes, be silent. Silence means not even thinking in the mind, not even speaking anything. Sit in a place, keep yourself silent. These things one has to follow. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಅಣ್ಣ, ಈಗ ಕೆಲವರು ಸ್ಪೋರ್ಟ್ಸ್ ಅಥ್ಲೀಟ್ ಆಗ್ಬೇಕಂತ ಇರ್ತಾರಲ್ವಾ ಅಣ್ಣ, ಅದು ಕೂಡ ಡೇಂಜರಸ್ ಅಂತ ಕೇಳ್ತಾ ಇದಾರೆ ಲೈಫ್ ಸ್ಪ್ಯಾನ್ಗೆ. ಯಾಕಂದ್ರೆ ಅಥ್ಲೀಟ್ ಆಗುವಾಗ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕಲ್ವಾ, ಅದರಿಂದ ಅವ್ರ ಲೈಫ್ ಸ್ಪ್ಯಾನ್ಗೆ ತೊಂದರೆ ಆಗತ್ತಾ ಅಂತ ಕೇಳಿದ್ದಾರೆ. ನೋಡಿ ಮಾ, ಆ ಕಾಲದಲ್ಲಿ ಸ್ಪೋರ್ಟ್ಸ್ ವರ್ಕ್ ಇನ್ ಎ ಡಿಫರೆಂಟ್ ವೇ. These days sports are in a different way. It is modernized and more aggressive and all those things. Artha aita? Although those days sports were done in a very dharmic way and straight away. Nowadays most cheating is done. They take steroids or some injections on all those things, which is harmful for sports person. Actually sports, when you practice,
you breathe more. The longevity of life comes down definitely. ಧನ್ಯವಾದಗಳಣ್ಣ. ಅಣ್ಣ, ವಾಟ್ ಈಸ್ ಸೋಲ್ ಪವರ್? That one has to realize on their own. ಓಕೆ, It cannot be explained. ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? For example, you know what is the power of electricity? You cannot. You touch it, the shock comes, then you know how powerful it is. ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ದಯವಿಟ್ಟು ಕೈ ಎತ್ತಿ ವಿಡಿಯೋದಲ್ಲಿ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ಅಣ್ಣ, ಹೋಮ ಯಜ್ಞ ಮಾಡಿಸೋದು, ಕೆಲವೊಂದು ದೋಷ ಪೂಜೆಗಳನ್ನ ಮಾಡಿಸೋದು, ಇವೆಲ್ಲ ನಿಜವಾಗ್ಲೂ ನಿಜಾನ ಅಂತ ಕೇಳಿದ್ದಾರೆ. Nodi, it was prevailing for Kali Yuga, it is conducive. Now the Yuga has changed, and as per the Yuga has changed, Guru Amara has said, for this particular Yuga, Homa and Yagnas are not to be done. ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾದ್ರು ಪ್ರಶ್ನೆ ಇದೆಯಾ? ಐ ಥಿಂಕ್ ಬೇರೆ ಯಾರಿಗೂ ಪ್ರಶ್ನೆ ಇಲ್ಲ ಅನ್ಕೊಂತೀನಿ. ಅಣ್ಣ, ಇನ್ನೊಂದು ಪ್ರಶ್ನೆ, ಪೂರಿ ಜಗನ್ನಾಥದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಅಣ್ಣ. ಇಲ್ಲ, ಅದರ ಬಗ್ಗೆ ಸಾಕಷ್ಟು ಯೂಟ್ಯೂಬ್ ನಲ್ಲಿ ಬಂದಿದೆ. one thing as per Guru Amara, the energy which was in Gokarna was shifted to Puri Jagannath during the total solar eclipse long back. ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ, ನಮ್ಮ ಆತ್ಮ 4 ಯುಗಗಳಲ್ಲಿ ಜೀವಿಸಿರಬಹುದೇ ಅಂತ ಕೇಳಿದ್ದಾರೆ. It depends on your karma and your desire. ಧನ್ಯವಾದಗಳಣ್ಣ. ಅಣ್ಣ, ಈಗ ನಾವು ಸತ್ಸಂಗದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇವತ್ತು ಸತ್ಸಂಗಕ್ಕೆ ಬಂದಿರೋರಿಗೆ ಏನಾದ್ರೂ ಒಂದು ಮೆಸೇಜ್ ಹೇಳಿ ಅಣ್ಣ. ಯಾವುದೋ ಒಂದು ಪ್ರಶ್ನೆ ಬಂದಿದೆ. ಈಗ ಬಂದಿದೆ. ಒಂದು ಮನೆ ಮೇಲೆ ಕಾಗೆ ಕೂತ್ಕೊಂಡ್ರೆ ಏನರ್ಥ? ಇದು ಮನೆಯವ್ರಿಗೆ ಒಳ್ಳೇದ ಅಥವಾ ಕೆಟ್ಟದ ಅಂತ ಕೇಳಿದ್ದಾರೆ. Usually it is said that a guest will come to the house. That's all. There is no other type of meaning to it. ಧನ್ಯವಾದಗಳಣ್ಣ. ಬೇರೆ ಏನ್ಯಾವ್ದು ಪ್ರಶ್ನೆಗಳಿಲ್ಲ. ಅಣ್ಣ, ಇವತ್ತು ಸತ್ಸಂಗಕ್ಕೆ ಬಂದಿರೋರೆಲ್ಲರಿಗೂ ಒಂದು ಮೆಸೇಜ್ ಹೇಳಿ ಅಣ್ಣ. The message is that have faith and belief in Guru Amara and the Rishis. Follow whatever they have said and they are saying from time to time to live in the coming ages, which is going to be worst. ಧನ್ಯವಾದಗಳಣ್ಣ. ಮಹೇಶ್ ಶೆಟ್ಟಿ ಅಣ್ಣ, ನೀವು ಹ್ಯಾಂಡ್ ರೈಸ್ ಮಾಡಿದ್ರಿ. ಮಾತಾಡೋದಿದ್ರೆ ಮಾತಾಡಿ ಅಣ್ಣ. ಅನ್ಮ್ಯೂಟ್ಗೆ ನಾನು ಹೇಳಿದ್ದೀನಿ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ ಅಣ್ಣ. ನಮಸ್ಕಾರಪ್ಪ. ಹೇಳಿ ಏನ್ ವಿಷಯ? ಅಮರ ಗುರುಗಳು ಮತ್ತೆ ಬರ್ತಾರೆ ಭೂಮಿಗೆ ಅಂತ ಹೇಳ್ತಿದ್ರಲ್ಲ, ಯಾವಾಗ ಬರ್ತಾರಣ್ಣ? ಎಷ್ಟನೇ ಇಸ್ವಿನಲ್ಲಿ ಮತ್ತೆ ಸಿಗ್ತಾರಣ್ಣ ಅವರು ನಮಗೆಲ್ಲ? 2042 ಅವ್ರು ಬರ್ತಾರಪ್ಪ. ಧನ್ಯವಾದಗಳು ಅಣ್ಣ. ಇನ್ನೇನು ಪ್ರಶ್ನೆಗಳಿಲ್ಲ ಅಂದ್ರೆ ಇವತ್ತು ಸತ್ಸಂಗವನ್ನು ಮುಗಿಸೋಣ. ಬೇರೆ ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಅಣ್ಣ, ನನಗೆ ಕೆಲವು ದೇವಸ್ಥಾನದಲ್ಲಿ ಗಂಧದ ಕಡ್ಡಿ ಮತ್ತೆ ಕರ್ಪೂರ ದೇವ್ರಿಗೆ ಯೂಸ್ ಮಾಡದೆ ಮಿಕ್ಕೋಗಿರೋದು, ಅಥವಾ ಅವ್ರು ಯೂಸೇ ಮಾಡಲ್ಲ ಅನ್ನೋದು ಯಾರೋ ಒಬ್ರು ತಗೊಂಡ್ಬಂದು ನನಗ್ ಕೊಟ್ಟಿದ್ದಾರೆ, ನಿಮ್ ಮನೇಲಿ ಯೂಸ್ ಮಾಡಿ ಅಂತ. ಇವಾಗ ಅದನ್ನ ನಾನ್ ತಗೊಂಡ್ರೆ ಯಾರ್ಯಾರ ಭಕ್ತಿಯಿಂದ ಆಗ್ಲಿ ಇನ್ನೇನಾದ್ರೂ ಆಗಿ ತಗೊಂಡ್ಬಂದು ದೇವ್ರಿಗೆ ಸಮರ್ಪಣೆ ಮಾಡ್ಬೇಕು ಅಂತ ಕೊಟ್ಟಿರೋದು, ಇವಾಗ ಅವ್ರು ನನಗ್ ಯಾರೋ ಬೇರೆಯವ್ರು ತಂದ್ಕೊಟ್ರು ಅಂತ ಹೇಳಿ ನಾನು ಯೂಸ್ ಮಾಡಿದ್ರೆ ಅವ್ರ ಕರ್ಮ ಏನಾದ್ರೂ ನನಗೆ ಅಂಟೋ ಸಾಧ್ಯತೆ ಇದೆಯಾ, ಅಥವಾ ಅದೇನಾದ್ರೂ ಬೇರೆ ಪರಿಣಾಮ ಬರ್ಬೋದಾ, ಏನೋ ಕರ್ಮ ಆಗತ್ತಾ ಅಂತ ಕೇಳಕ್. 1000% ನಿಮ್ಗೆ ಬರ್ತದೆ. ಮತ್ತೆ ಹೇಗ್ ಮಾಡ್ಬೇಕಣ್ಣ? ಏನಕ್ಕೆ ಇಸ್ಕೊಳ್ತೀರಾ? ದೇವಸ್ಥಾನ ಗಂಧ ಕೊಟ್ರೆ ತಗೋಬಹುದು. ಯೂಸ್ ಮಾಡಿರೋ ಯೂಸ್ ಮಾಡಿಲ್ಲ ಅಂತ ಇರೋದು ಗಂಧದ ಕಡ್ಡಿ ಅದೆಲ್ಲ ತಗೊಂಡ್ ಬಂದು ಏನಕ್ಕೆ ತಗೊಂಡ್ ಬರ್ತಾರೆ ಅವರು? ವಿಭೂದಿನೋ ಚಂದನ